ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಸ್ ಫ್ಯಾಮಿಲಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಗಾರ್ಡನಿಂಗ್ ಬಗ್ಗೆ. ಸ್ವಲ್ಪ ಪಾಟ್ ಬೇಕಿತ್ತು, ಚಿಕ್ಕ ಪಾಟ್ ಅಂದರೆ ಕಟ್ಟಿಂಗ್ಸ್ ಹಾಕೋದಕ್ಕೆ. ಅದಕ್ಕೋಸ್ಕರ ಮೀಶೋದಿಂದ ಆರ್ಡರ್ ಮಾಡಿದೆ. ಅದು ಇವಾಗ ಬಂದಿದೆ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ಇದರಲ್ಲಿ ಸೆಟ್ಟಲ್ಲಿ 12 ಪಾಟ್ ಇತ್ತು, ಚಿಕ್ಕ ಚಿಕ್ಕ ಪಾಟ್ಗಳೆಲ್ಲ. ಕಟ್ಟಿಂಗ್ಸ್ ಹಾಕಿಡೋದಕ್ಕೆ, ಹಾಗೆಯೇ ಏನಾದರೂ ಇಂಡೋರ್ ಪ್ಲಾಂಟ್ಸ್ ಗ್ರೋ ಮಾಡೋದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದೆ. ಬನ್ನಿ ಟೆರೆಸ್ ಗಾರ್ಡನ್ ನೋಡ್ಕೊಂಡು ಬರೋಣ. ನೋಡಿ, ಇವಾಗ ಇದು ನೋಡಿ ಆರೆಂಜ್ ಕಲರ್ ರೋಸ್ ಎಷ್ಟು ದೊಡ್ಡದಾಗಿದೆ ಅಂತ. ಸಿಕ್ಕಾಪಟ್ಟೆ ಮಳೆ ಒಂದು 10-15 ದಿವಸದಿಂದ. ಅದರಿಂದ ಎಲ್ಲ ಗಿಡಗಳು, ತುಂಬ ಗಿಡಗಳು ಹಾಳಾಗಿದೆ. ಹಾಗೆಯೇ ಹೂಗಳು ಕೂಡ ಚೆನ್ನಾಗಿ ಬಿಡ್ತಾ ಇಲ್ಲ. ನೋಡಿ, ಈ ಗಿಡ ಎಲ್ಲ ನಾನು ಲಾಸ್ಟ್ ಟೈಮ್ ಕಟ್ಟಿಂಗ್ಸ್ ಹಾಕಿಟ್ಟಿರೋದು. ಅದನ್ನು ಇವಾಗ ಎಲ್ಲ ರೀಪಾಟ್ ಮಾಡಿದ ಮೇಲೆ ಹೂ ಬಿಟ್ಕೊಳ್ತಾ ಇದೆ. ಇದು ಕೂಡ ಹಾಗೆಯೇ ಲಾಸ್ಟ್ ಟೈಮ್ ಕಟ್ಟಿಂಗ್ ಹಾಕಿಟ್ಟಿದ್ದು, ಇವಾಗ ನಾನು ರೀಪಾಟ್ ಮಾಡಿರೋದು. ಹಾಗೆಯೇ ಕೆಲವೊಂದು ಕಟ್ಟಿಂಗ್ಸನ್ನು ಕೂಡ ನಾನು ಇವಾಗ ಹಾಕಿ ನೆಟ್ಬಿಟ್ಟಿದ್ದೀನಿ. ಇದು ನೆಕ್ಸ್ಟ್ ಇಯರಿಗೆ ರೀಪಾಟ್ ಮಾಡ್ಬೋದು. ನೋಡಿ, ಹಾಗೆಯೇ ಇದೊಂದು ಗಿಡ ನಾನು ಲಾಸ್ಟ್ ವ್ಲಾಗಲ್ಲಿ ಕೂಡ ನಿಮಗೆ ತೋರಿಸಿದೆ. ರೂಟ್ ರಾಟ್ ಆಗಿತ್ತು, ಅದರ ಕಟ್ಟಿಂಗ್ಸ್ ಎಲ್ಲ ತೆಗೆದು ಹಾಕಿರೋದು. ಅದು ಕೂಡ ಚೆನ್ನಾಗಿ ಬಂದಿದೆ. ಹೂಗಳು ಕಡಿಮೆ ಬಿಡ್ತಾ ಇದೆ, ಆದರೆ ಬಿಟ್ಟ ಹೂಗಳೆಲ್ಲ ಚೆನ್ನಾಗಿ ಅರಳ್ತಾ ಇದೆ. ಏಕೆಂದರೆ ಬಿಸಿಲಿಗೆ ಹೂಗಳು ಜಾಸ್ತಿ ಚೆನ್ನಾಗಿ ಅರಳಲ್ಲ. ತುಂಬ ಕ್ವಾಂಟಿಟಿ ಚೆನ್ನಾಗಿ ಬಿಡುತ್ತೆ, ಆದರೆ ಹೂಗಳು ಅಲ್ಲೇ ಬಿಸಿಲು ಜಾಸ್ತಿ ಆದಾಗೆ ಅಲ್ಲೇ ಕರಟಿ ಹೋಗುತ್ತೆ. ಇದು ನೋಡಿ, ಒಂದೇ ಗಿಡದಲ್ಲಿ ರೆಡ್ ಕಲರ್ ಮತ್ತು ಆರೆಂಜ್ ಕಲರ್. ಲಾಸ್ಟ್ ನಾನು ಗಿಡ ತಗೊಂಡಾಗ ಅದರಲ್ಲಿದ್ದಂಥ ಹೂವನ್ನು ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ಹಾಕಿದ್ದೆ. ನೋಡಿ, ಇದು ಪಿಂಕ್ ಕಲರ್ ರೋಸ್. ಒಂದೇ ಬಂಚಲ್ಲಿ ನೋಡಿ 4 ಮೊಗ್ಗು ಹೂವು ಬಿಟ್ಟಿದೆ ನೋಡಿ. ಹಾಗೆಯೇ ಅದೇ ಪಾಟಲ್ಲಿ ನಾನೊಂದು ಜೆರೇನಿಯಂ ಕಟ್ಟಿಂಗ್ ಹಾಕಿಟ್ಟಿದ್ದೆ. ನೋಡಿ, ಅದು ಇವಾಗ ಎಷ್ಟು ಬೆಳೆದ್ಬಿಟ್ಟು ಎಷ್ಟು ದೊಡ್ಡದಾಗಿದೆ ಅಂತ. ಜೆರೇನಿಯಮನ್ನು ನೀವು ಬೆಳೆಸೋದು ತುಂಬ ಸುಲಭ. ಒಂದು ಚಿಕ್ಕ ಕಟ್ಟಿಂಗಿಂದ ಹಾಕಿದರೆ ಸಾಕು. ಹಾಗೆಯೇ ಇದು ರೆಡ್ ಕಲರ್, ಇದು ತುಂಬ ಚೆನ್ನಾಗಿರುತ್ತೆ ಹೂ ಕೂಡ ನೋಡೋಕ್ಕೆ. ರೈನ್ ಲಿಲ್ಲಿ, ಇದೇ ಟೈಮಲ್ಲಿ ರೈನ್ ಲಿಲ್ಲಿ ಬಿಡೋದು, ಹೂ ಬಿಡೋದು. 1-2 ಹೂವಾಗಿದೆ ಅಷ್ಟೇ. ಹಾಗೆಯೇ ಅದೇ ಪಾಟಲ್ಲಿ ಶಂಖಪುಷ್ಪ ಗಿಡ ಕೂಡ ಇದೆ ನೋಡಿ. ಇದರಲ್ಲಿ ಒಣಗಿರೋ ಬೀಜ ಕೂಡ ಇದೆ. ಇದನ್ನು ನಾವು ಪ್ರಿಸರ್ವ್ ಮಾಡಿ ಇಟ್ಕೋಬೇಕು. ಇದು ನಿತ್ಯ ಪುಷ್ಪ, ಸದಾ ಪುಷ್ಪ ಅಂತೀವಿ, ವಿಂಕ ಫ್ಲವರ್. ಇದು ಎಲ್ಲ ಟೈಮಲ್ಲಿ, ಬೇಸಿಗೆಗಾಲಾಗಲಿ, ಮಳೆಗಾಲಾಗಲಿ, ಚಳಿಗಾಲ ಆಗಲಿ, ಎಲ್ಲ ಟೈಮಲ್ಲಿ ಇದರಲ್ಲಿ ಹೂವಾಗುತ್ತಾ ಇರುತ್ತೆ. ಹಾಗೆಯೇ ಇದು ಪೀಚ್ ಕಲರ್ ರೋಸ್. ಇದು ತುಂಬ ಹಳೆ ಬುಡ, ಅಂದರೆ ಆಲ್ಮೋಸ್ಟ್ 6-7 ಇಯರ್ಸ್ ಆಗಿರ್ಬೋದು ಅನಿಸುತ್ತೆ ಇದಕ್ಕೆ. ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸಿದೆ, ಎಲೆ ಎಲ್ಲ ಹಣ್ಣಾದಾಗೆ ತೆಗೆದ್ಮೇಲೆ ಬಿಟ್ಟಿರೋಂಥ ಹೂ ತುಂಬ ಬಿಟ್ಟಿತ್ತು. ಅದನ್ನು ನಾವು ಡೈಲಿ ಪೂಜೆಗೆ ಯೂಸ್ ಮಾಡ್ತೀವಿ. ಇವಾಗ ಉಳಿದಿರೋದು 2 ಹೂವು. ಆಮೇಲೆ ಪುನಃ ಎಲೆ ಹಣ್ಣಾಗಿತ್ತು, ಅದನ್ನು ಕೂಡ ಎಲ್ಲ ಚೆನ್ನಾಗಿ ನೀಟಾಗಿ ತೆಗೆದಿದ್ದೀನಿ. ಇವಾಗ ಇನ್ನೊಂದು ಸಲ ಇದು ಚಿಗುರ್ಕೊಂಡು ಮತ್ತೆ ಹೂವಾಗುತ್ತೆ. ಹಾಗೆಯೇ ವೈಟ್ ಬಟನ್ ರೋಸ್ ಇದಿದು. ಇದರಲ್ಲೂ ಕೂಡ ಹಾಗೆಯೇ ಎಲ್ಲ ಮೊಗ್ಗುಗಳು ಬಿಡ್ತಾ ಇದೆ ಇವಾಗ. ಇದು ಬಿಟ್ಕೊಂಡ್ರೆ, ಹೂ ಬಿಟ್ಕೊಂಡ್ರೆ ಒಂಥರ ಗೊಂಚಲಾಗಿರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಚೆಂಡು ಹೂವಿನ ಗಿಡ. ನಾನು ಒಂದು ಚಿಕ್ಕ ಕಟ್ಟಿಂಗಿಂದ ಹಾಕಿ ಗ್ರೋ ಮಾಡಿರುವಂಥದ್ದು. ಆಲ್ರೆಡಿ ಇದರಲ್ಲಿ 1-2 ಹೂವಾಗಿತ್ತು, ಇವಾಗ ಪುನಃ ಮೊಗ್ಗು ಬಿಡ್ತಾ ಇದೆ. ಅದೇ ಪಾಟಲ್ಲಿ ನಾನು ಸದಾಪುಷ್ಪದ ಬೀಜ ಹಾಕಿಟ್ಟಿದ್ದೆ, ಅದು ಹುಟ್ಕೊಂಡಿದೆ. ಇದು ನೋಡಿ, ಇದು ಆನಿಯನ್ ಕಲರ್, ಇದೊಂದು ರೋಸ್. ಹಾಗೆಯೇ ಇದರಲ್ಲಿ ಇವಾಗ ಮಳೆ ಬಂದಮೇಲೆ ನೋಡಿ ಮೊಗ್ಗುಗಳು ಕೂಡ ಚೆನ್ನಾಗಿ ಬಿಟ್ಕೊಳ್ತಾ ಇದೆ. ಮಳೆ ನೀರಲ್ಲಿ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಗಿಡಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ಚೆನ್ನಾಗಿ ಗ್ರೋ ಆಗುತ್ತೆ ಆ ಟೈಮಲ್ಲಿ. ಇಲ್ಲಿ ನೋಡಿ, ಈ ಗುಲಾಬಿ ಗಿಡ ಯಾಕೆ ಚೆನ್ನಾಗಿ ಬರ್ತಾ ಇಲ್ಲ ಅಂದರೆ, ಇದರಲ್ಲೊಂದು ಬಸಳೆ ಸೊಪ್ಪಿನ ಗಿಡ ಇದೆ. ಈ ಸೊಪ್ಪಿನ ಗಿಡಗಳಿಗೆ ಜಾಸ್ತಿ ನೈಟ್ರೋಜನ್ ಮತ್ತು ಪೊಟ್ಯಾಷಿಯಂ ಬೇಕಾಗಿರೋದ್ರಿಂದ ಪಾಟಲ್ಲಿರುವಂಥ ಎಲ್ಲ ನ್ಯೂಟ್ರಿಷನನ್ನು ಈ ಸೊಪ್ಪು ಗಿಡಗಳು ಹೀರಿಕೊಳ್ತದೆ. ಆದ ಕಾರಣ ಬೇರೆ ಗಿಡಗಳನ್ನು ಚೆನ್ನಾಗಿ ಬೆಳೆಯೋಕ್ಕೆ ಬಿಡಲ್ಲ. ಅಲ್ಲದೆ ಈ ಥರದ ಗಿಡಗಳು ಬರ್ತಾ ಇದೆಯಲ್ಲ, ಇದಕ್ಕೆ ಸಕ್ಕರ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ ನಾವು. ಇದು ಬೇಗ ಬೆಳ್ಕೊಂಡು ಬಿಡುತ್ತೆ. ಹಾಗೆಯೇ ಗಿಡದ ಎಲ್ಲ ನ್ಯೂಟ್ರಿಷನ್ ಕೂಡ ಹೀರ್ಕೊಂಡು ಬಿಡುತ್ತೆ. ನಾವು ಅಂಥ ಗಿಡಗಳನ್ನು ಬೆಳೀಲಿಕ್ಕೆ ಬಿಡಬಾರ್ದು. ನೋಡಿ, ಇಲ್ಲಿ ಹರಿವೆ ಸೊಪ್ಪಿನ ಗಿಡಕ್ಕೆ ಹುಳ ಬಿದ್ದಿರೋದ್ರಿಂದ ನೋಡಿ ಎಲ್ಲ ಗಿಡಗಳು ಹಾಳಾಗಿದೆ. ಇದಕ್ಕೆ ನಾನು ಯಾವುದೇ ಥರದ ಅಂದರೆ
ಸೊಪ್ಪಿನ ಗಿಡಗಳಿಗೆ ನಾನು ಯಾವುದೇ ಥರದ ಫರ್ಟಿಲೈಸರ್ ಕೊಟ್ಟಿಲ್ಲ, ಈವನ್ ನೀಮ್ ಆಯಿಲ್ ಕೂಡ ಸ್ಪ್ರೇ ಮಾಡಿರಲಿಲ್ಲ. ಆದ ಕಾರಣ ಸೊ ಇವಾಗ ಸ್ವಲ್ಪ ನೀಮ್ ಆಯಿಲ್ ಸ್ಪ್ರೇ ಮಾಡಿದರೆ ಚೆನ್ನಾಗಾಗುತ್ತೆ ಅದು. ಇಲ್ಲಿ ನೋಡಿ, ಇಲ್ಲೊಂದು ಜೆರೇನಿಯಂ ಗಿಡ ಇದೆ, ಎಲ್ಲ ಹೂವು ಬಿಟ್ಕೊಂಡಿದೆ ನೋಡಿ. ಇದನ್ನು ಹಾಗೇನೆ ಚಿಕ್ಕ ಚಿಕ್ಕ ಕಟ್ಟಿಂಗ್ಸ್ ಇನ್ನು ತೆಗೆದು ಹಾಕಿದರೆ ಎಷ್ಟೊಂದು ಗಿಡಗಳು, ಒಂದು ಗಿಡದಿಂದ ನಾವು ಎಷ್ಟೊಂದು ಗಿಡಗಳನ್ನು ಮಾಡ್ಕೊಳ್ಬೋದು. ಈ ದಾಸವಾಳ ಗಿಡದ ವಿಶೇಷತೆ ಏನಂದರೆ ಅರ್ಧ ಹೂವು ಒಂದು ದಿವಸ ಅರಳುತ್ತೆ, ನೆಕ್ಸ್ಟ್ ಡೇ ಇನ್ನರ್ಧ ಅರಳುತ್ತೆ. ಆದ ಕಾರಣ ಈ ಹೂವು 2 ಡೇಸ್ ಇರುತ್ತೆ. ಹಾಗೆಯೇ ಕೆಲವು ನರ್ಸರಿಯಿಂದ ಒಂದೆರಡು ಗಿಡಗಳನ್ನು ತಂದಿದ್ದೆ, ಅದನ್ನೆಲ್ಲ ರೀಪಾಟ್ ಮಾಡಿದ್ದೀನಿ. ಹಾಗೆಯೇ ಕೆಲವು ಕಟ್ಟಿಂಗ್ಸನ್ನು ಹಾಕಿದ್ದೀನಿ ನೋಡಿ, ರೋಸ್ ಕಟ್ಟಿಂಗ್ಸ್ ಇದೆಲ್ಲ. ಹಾಗೆಯೇ ಒಂದು ಕನಕಾಂಬರ ಗಿಡ ಹಾಕಿದ್ದೀನಿ. ಹಾಗೆಯೇ ಒಂದು ಬೇರೆ ಪಾಟಲ್ಲಿ ತುಳಸಿ ಗಿಡ ಇತ್ತು, ಅದನ್ನು ಕೂಡ ರೀಪಾಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ನನ್ನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗೋಣ ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬೈ ಬೈ.